ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಂಕಿತ ಉಗ್ರ ಮೊಹಮ್ಮದ್ ಶಾರಿಕ್ಗೆ ಇವತ್ತು ಎನ್ಐಎ ವಿಶೇಷ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದೆ. ಈ ಘಟನೆ ನಡೆದು ಈಗ 3 ವರ್ಷ 3 ತಿಂಗಳಾಗ್ತಾ ಬಂತು. ಯಾಕಂದ್ರೆ 2022 ನವೆಂಬರ್ 19ರಂದು ಈ ಒಂದು ಘಟನೆ ನಡೆದಿತ್ತು. ಮಂಗಳೂರು ಹೊರವಲಯದ ಪಡಿಲ್ನಲ್ಲಿ ಮೈಸೂರಿನಿಂದ ಕುಕ್ಕರ್ ಬಾಂಬ್ ಅನ್ನ ತಂದಿದ್ದ ಮೊಹಮ್ಮದ್ ಶಾರಿಕ್ ಬಸ್ನಲ್ಲಿ ಬಂದು ಆತ ಇಳಿದದ್ದು ಮಂಗಳೂರು ಹೊರವಲಯದ ಪಡಿಲ್ನಲ್ಲಿ ಇಳಿದು ಆತ ಅಲ್ಲಿಯೇ ಇರುವಂತಹ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ತನ್ನ ಬಟ್ಟೆ ಬರೆಗಳನ್ನ ಚೇಂಜ್ ಮಾಡಿ ಅದರ ನಂತರ ಆತ ಬಂದು ಹತ್ತಿದ್ದು ಪುರುಷೋತ್ತಮ್ ಅವರ ಒಂದು ಆಟೋ ರಿಕ್ಷಾದಲ್ಲಿ ತೆರಳುತ್ತಿದ್ದಂತೆ ಪಂಪೇಲಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಗರಡಿ ಬಳಿ ಈ ಸ್ಫೋಟ ಸಂಭವಿಸುತ್ತೆ. ರಿಕ್ಷಾದಲ್ಲಿ ಆ ಒಂದು ಸ್ಫೋಟ ಸಂಭವಿಸಿ ಇಬ್ರು ಪುರುಷೋತ್ತಮ್ ಗಾಯಗೊಳ್ತಾರೆ. ಆ ಸಂದರ್ಭದಲ್ಲಿ ಏನಾಯ್ತು, ಹೇಗಾಯ್ತು ಅನ್ನೋದನ್ನ ಹೇಳಲಿಕ್ಕೆ ನಮ್ಮೊಂದಿಗೆ ಪುರುಷೋತ್ತಮ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ 3.5 ವರ್ಷ ಆಗ್ತಾ ಬಂದ 3 ವರ್ಷ 3 ತಿಂಗಳು ಆ ದಿನ ಇನ್ನೂ ನೆನಪಿಗೆ ಬರ್ತದ? ಏನ್ ಅನ್ಸುತ್ತೆ? ಅವ ಪಡೀಲಲ್ಲಿ ನಾಗೂರಿ ಅಮರವಳ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ ಆಟೋ ಪಂಪೈಲ್ ಅಂತ ಹೇಳಿದ. ಪಂಪೈಲ್ ಬರುವಾಗ ಗರಡಿಯಿಂದ ಸ್ವಲ್ಪ ಮುಂದೆ ಬರುವಾಗ ಬಸ್ಟ್ ಆಯಿತು. ಬಸ್ಟ್ ಎಂತ ಅಂತ ನಮ್ಗೆ ಗೊತ್ತಿಲ್ಲ, ಭಾರಿ ದೊಡ್ಡ ಶಬ್ದ ಆಗಿದೆ. ನಾನು ಬ್ಯಾಟ್ರಿ ಉಳಿದರಿದ ಗ್ಯಾಸ್ ಹ್ಯಾಂಡ್ ಬಸ್ನಾಗಿದೆ ಅಂತ ಗೊತ್ತಿಲ್ಲ. ಬಂದುವಾಗ ರಿಕ್ಷಾ ಬಂದು ಬಿತ್ತು, ಕಂಪ್ಲೀಟ್ ಕಪ್ಪಾಯಿತು, ಗ್ಲಾಸ್ ಹೊಗೆ ಆಗಿ. ಅಲ್ಲಿ ನಿಲ್ಲಿಸುವ ಬಲಬದಿಯಿಂದ ಬೆಂಕಿಯನ್ನು ಹಿಡಿದು ಓಡಿದಾನೆ. ಪಬ್ಲಿಕ್ ಹಿಡಿದು ಎಲ್ಲ ಅಂಗಿ ಚಡ್ಡಿ ಎಲ್ಲ ತೆಗೆದಿದ್ದಾರೆ. ಸಣ್ಣ ಚಡ್ಡಿ ಇತ್ತು, ಅಂಗಿ ಬನ್ಯನೆಲ್ಲ ತೆಗೆದು ಅವರನ್ನೆಲ್ಲ ನಂದಿಸಾದ್ಮೇಲೆ ಅವು ಅರಬ ಆಗ್ತಾ ಇದ್ದಾನೆ ಬೆಂಕಿಯಲ್ಲಿ. ನಾನು ಬರುವ ಬೇರೊಂದು ರಿಕ್ಷಾದಲ್ಲಿ ನನ್ನ ರಿಕ್ಷಾ ಅಲ್ಲಿ ಇಟ್ಟು ಬೇರೆ ರಿಕ್ಷಾದಲ್ಲಿ ಅವನು ಕೊಂದು ಪಾದರ್ಮುಲ್ಲರಿಗೆ ಹೋದದ್ದು. ಪಾದರ್ಮುಲ್ಲರಿಗೆ ಹೋಗಿ ಮುಟ್ಟುವಾಗ ನನಗೆ ಫೋನ್ ಮಾಡಿದ್ದು. ಆಗ ನೀವು ಕೂಡ ಆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದೆ, ಸುಟ್ಟ ಗಾಯಗಳಾಗಿ ಕಂಪ್ಲೀಟ್ ಕಪ್ಪಾಗಿದ್ದೇನೆ. ನಮ್ಮ ಮುಖ ನಮಗೆ ಕಾಣುದಿಲ್ಲ, ಕಂಪ್ಲೀಟ್ ಕಪ್ಪಾಗಿದೆ, ಎಲ್ಲರ ಕಪ್ಪಾಗಿದೆ ಕಂಪ್ಲೀಟ್. ಅವನ ಗಡಿಬಿಡಿಯಲ್ಲಿ ಅವನು ಮೈತು ಬೆಂಕಿಯಲ್ಲಿ ನನಗೆ ತಾಗಿತ್ತು, ಇಡೀ ಕೈ ಕಾಲಿಗೆ ಬೆರಿಗೆಲ್ಲ. ಆದರೂ ನಾನು ಹಠದಲ್ಲಿ ಅವನ ಆಸ್ಪತ್ರೆಗೆ ಕೊಂಡದೆ. ಅವ ಕಳ್ಳ ಅಂತ ಗೊತ್ತಿಲ್ಲಲ್ಲ. ಅವ ಆಸ್ಪತ್ರೆ ಒಳಗೆ ಹೋಗುವಾಗ ಯಾರೋ ಇಲ್ಲಿಂದ ಫೋನ್ ಮಾಡಿದೆ ನನಗೆ, ಅವೇ ಕಲ್ವೆ ఆయన ಬುಡಚೀನ್ ಅಷ್ಟೇ ಹೇಳಿದ್ದಾರೆ. ಆದರೂ ನಾವು ಆಸ್ಪತ್ರೆಗೆ ಕೊಂಡದ್ದು. ಒಂದು ರೂಮಲ್ಲಿ ಅವನು ಹಾಕಿದ್ದು, ನಾನು ಒಂದು ರೂಮಲ್ಲಿ ಹಾಕಿದ್ದು. ರೂಮಲ್ಲಿ ಹಾಕಿದ ಮೇಲೆ ನನಗೆ ಗೋಚರ ಇಲ್ಲ, 3 ದಿವಸ ಪ್ರಜ್ಞೆ ಇಲ್ಲ. ಅವನು ರಿಕ್ಷಾ ಹತ್ಬೇಕಾದ್ರೆ ಅವನಲ್ಲೊಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಅಲ್ಲಿ ಏನಿದೆ ಎತ್ತ ನಿಮ್ಗೆ ಏನಾದ್ರೂ ಒಂದು ಅಂದಾಜಿತ್ತ? ನಮ್ಗೆ ಅಂತ ಭಾವನೆ ಇದ್ರೆ ನಾವು ಕುತ್ಕೊಳ್ಸಿ. ಅವ ಈಗ ಒಂದು ಸುಟ್ಕೇಸ್ ಇಟ್ಕೊಂಡು ಬರ್ತಾರೆ, ಅವರು ಎಲ್ಲಿಗೆ ಹೋಗ್ತಾರೆ ಎಂತ ಕೊಂಡು ನಮ್ಗೆ ಗೊತ್ತಿಲ್ಲ. ಈಗ ಆದ್ಮೇಲೆ ಗೊತ್ತಾಗತ್ತಲ್ಲ, ಈಗಲ್ಲ ನಾವು ನೋಡುದು ಎಂತ ಅಂತ. ಮುಂಚೆ ಯಾರಿಗೆ ಗೊತ್ತುಂಟ? ಅವ್ನು ಹಿಂದೆ ಕೂತ್ಕೊಂಡಾಗ ಒಂದು ಏಕಾಏಕಿ ಆ ಸ್ಫೋಟ ಸಂಭವಿಸ್ತಲ್ಲ, ಅವಾಗ ಯಾವ ರೀತಿ ಸಿಚುವೇಶನ್ ಇತ್ತು? ಸಿಚುವೇಶನ್ ಅದು 1 ಸೆಕೆಂಡ್ ಅಲ್ಲಿ ಒಡೆದು ಹೋಗಿದೆ. ಬ್ಯಾಗ್ ಹೊಡೆದು, ಅಂಗಿ ಚಡ್ಡಿ ಹಿಡಿದು ಬೆಂಕಿಯಲ್ಲಿ ಚಲಬಿಲಿ ಆಗಿದೆ. ರಿಕ್ಷಾ ತಗಡೆಲ್ಲ ಹರಿದಿದೆ ಕಂಪ್ಲೀಟ್. ಪೆಟ್ಟು ನೋಡಿ ನನಗೆ ಇಡೀ 2 ಕಣ್ಣು ಮಾತ್ರ ಉಳಿದದು. ಮತ್ತೆಲ್ಲ ಇದು ನೋಡಿ, ಇದು 2 ಕೈ ಬೆನ್ನು ಎಲ್ಲ ನನಗೆ ಪುನರ್ಜನ್ಮ ಗೊತ್ತಾಯ್ತಲ್ಲ. ಆ ಸಂದರ್ಭದಲ್ಲಿ ಅವನನ್ನು ಹೊರಗೆ ಬಂದು ಅವಾಗ ಅವನು ಸುಟ್ಟ ಗಾಯದಿಂದ ಇದಾದಾಗ ಅವನ ಹೆಸರು ಬೇರೆ ಹೇಳಿದ್ದ, ಮತ್ತೆ ಕೈಗೆ ಒಂದು ಪ್ರೇಮ್ ಸಾಗರ್ ಅಂತ ಹೇಳಿದ. ಮತ್ತೆ ಅವನ ಆಧಾರ್ ಕಾರ್ಡ್ 2 ಇತ್ತು, ಶಾರಿಕ್ ಮತ್ತೆ ಪ್ರೇಮ್ ಕಾರ್ಡ್ 2 ಇತ್ತು. ಮತ್ತೆ ಕೈಗೆ ನೂಲು ಸಹ ಕೈಗೆ ನೂಲು ಕಟ್ಟಿದ್ದಾನೆ. ಅವ ಹಿಂದೂ ಆಗಿದ್ದಾನೆ ನೋಡುವಾಗ. ಅವ ಜಾತಿಯಲ್ಲಿ ಸಾಹೇಬ, ಬುದ್ಧಿಯಿಂದ ಇದು ಮಾಡಿದ್ರು. ಅಂದ್ರೆ ಆ ತರದ ವೇಷ ಹಾಕೊಂಡು ವೇಷ ಹಾಕಿ ಬಂದು ಅವ್ರು ಮಾತಾಡುವಾಗ ತುಳುಸ ಬರ್ತದೆ ಅವನಿಗೆ, ಗೊತ್ತಾಯ್ತಲ್ಲ. ಜಾಸ್ತಿ ಮಾತಾಡಲಿಲ್ಲ. ಆಸ್ಪತ್ರೆ ಬಂದ 3 ದಿವಸದ ಮತ್ತೆ ಸ್ವಲ್ಪ ಪ್ರಜ್ಞೆ ಬರುವಾಗ ಅವನಿಗೆ ಹೇಳಿದಂತೆ, ನಾನು ಶಾರಿಕ ಅಲ್ಲ, ಹೌದು, ಅದು ನಾನು 2 ಆಧಾರ್ ಕಾರ್ಡ್ ಇತ್ತು ಅಂತ ಹೇಳಿದಂತೆ. ಈಗ ಎನ್ಐಎ ವಿಶೇಷ ಕೋರ್ಟ್ ಅಲ್ಲಿ ಅದರದ್ದು ಎಲ್ಲ ವಿಚಾರಣೆ ನಡೀತಾ ಇತ್ತು. ನಿಮ್ಮನ್ಸ ಕರೆದಿದ್ರೆ ಎಷ್ಟೆಲ್ಲ ಕರೆದಿ? 3 ಸಲ ಹೋಗಿದ್ದೇನೆ ಬೆಂಗಳೂರಿಗೆ. 3 ಸಲ ಹೋಗಿ ಸ್ಟೇಟ್ಮೆಂಟ್ ಎಲ್ಲ ಹೇಳಿದ್ದೇನೆ, ಜರ್ಜರ್ ಮಾತ್ರ ಎಲ್ಲ ಹೇಳಿದ್ದೇನೆ. ಏನಂತ ಕೇಳಿದ್ರು ಅವಾಗ ಸಂದರ್ಭದಲ್ಲಿ? ಎಂತ ಆದದ್ದು, ಯಾವಾಗ ಆದದ್ದು, ಎಂತ ಆದದ್ದು, ಯಾವುದ್ರಲ್ಲಿ ಆದದ್ದು. ಅದಕ್ಕೆ ರಿಕ್ಷಾದ ಸೀಟು, ನನ್ನ ಚಪ್ಪಲ್, ಗಾಡಿ ಕೀ ಎಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ರಿಕ್ಷಾದ ಎಲ್ಲ ಸಾಮಾನು ಕೊಂಡೋಗಿ ಪ್ರೊಡ್ಯೂಸ್ ಮಾಡಿದ್ದು. ಹೌದು ಅಂತ ಗೊತ್ತಿಲ್ಲ. ಅವನದು ಶರ್ಟ್, ನಂದು ಶರ್ಟ್, ಬ್ಯಾಗಲ್ಲಿ ಇಡುವ ಬ್ಯಾಗ್ ಎಲ್ಲ ಉಡಿ ಆಗಿದೆ. ಎಲ್ಲ ಪೊಲೀಸ್ ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು, ಜಡ್ಜಿಯರಿಗೆ ಎಲ್ಲ. ಅವನನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳಿದೆ. 4 ಪಟ ಉಂಟು, ಯಾರಂತ ಹೇಳಿ ನಾನು ಹೇಳಿದೆ ಅವನೇ ಅಂತ. ಆ ಒಂದು ಘಟನೆಯಲ್ಲಿ ನೀವು ಸತ್ತು ಬದುಕಿದ್ದೀರಿ ಅಂತ ಹೇಳ್ಬೋದು ಅಲ್ವಾ? ಯಾಕಂದ್ರೆ ನೀವು ಪ್ರಾಣಾಪಾಯದಿಂದ ಪಾರಾಗಿದ್ರು ಕೂಡ ನಿಮ್ಮ ಇಡೀ ದೇಹ ಸುಟ್ಟು ಹೋಗಿತ್ತು.
ಆ ಸಂದರ್ಭದಲ್ಲಿ ಅದರ ನಂತರ ಹಲವಾರು ರಾಜಕೀಯ ಮುಖಂಡರು, ಸರ್ಕಾರದವರು, ಮಿನಿಸ್ಟರ್ಗಳು ಬಂದ್ರು, ಪರಿಹಾರ ಕೊಡ್ತೇವೆ ಅಂತ. ಏನಾದ್ರು ಪರಿಹಾರ ಸಿಗ್ತಾ? ಇಲ್ಲ, ನಾನು 2,50,000 ತೆಗೆದು ಕೊಟ್ಟಿದ್ದಾರೆ, ಅದೇ ದೊಡ್ಡ ಪರಿಹಾರ. ಈಗ ನಿಮ್ಮ ಖರ್ಚು ಎಷ್ಟಾಗಿತ್ತು? ಹಾಸ್ಪಿಟಲ್ದು 9 ಲಕ್ಷ ಬಿಲ್ ಆಗಿದೆ. ನನ್ನ ಮಗದ್ದು ESI ಕವರ್ ಆದದ್ದು. ಅವಳು ಏನಪ್ಪ ಅಕೌಂಟೆಂಟ್ ಆಗಿದ್ದು. ಅವಳ ESI ವೇದವಾಸ ಹೇಳಿದ್ರು, ಬಿಲ್ ESI ಪಾಸ್ ಮಾಡುವ, ಮತ್ತೆ ಹೆಚ್ಚು ಕಮ್ಮಿ ಆದರೆ ನಾವು ನೋಡ್ತೇವೆ, ಗಡಿಬಿಡಿ ಮಾಡಬೇಡಿ, ಇವು ಏನು ಬೇಸರ ಮಾಡಬಾರ್ದು ವೇದವಾಸ ಹೇಳಿದ್ದಾರೆ. ವೇದವಾಸ ಅಷ್ಟು ಧೈರ್ಯ ಕೊಟ್ಟಿದ್ದಾರೆ. ಅವ್ರು ಬಂದು ಹೇಳಿದ್ದಾರೆ, ಎಷ್ಟು ನೋಡುವ ಬಿಲ್ ಮಾಡಲಿ. 9 ಲಕ್ಷ ಸಹ ESI ಪಾಸ್ ಆದದ್ದು. ಮನೆಗೆ ಬರೋಕೆ ನಾವು ಸೀದಾ ಬಂದದ್ದು. ಆದಮೇಲೆ ಈಗ 3 ವರ್ಷದಲ್ಲಿ ಮಾಡ್ತದೆ ಹಣ ನನ್ನ ಕೈಯಿಂದ, ಯಾರು ಕೊಡೋರಿಲ್ಲ. 15 ದಿವಸಕ್ಕೆ 1,000 ಮದ್ದಿಗೆ ಬೇಕು ನನಗೆ, ಯಾರು ಕೊಡ್ತಾರೆ ಹೇಳಿ? ಗಣೇಶ್ ಮೆಡಿಕಲಲ್ಲಿ ಸರ್ಕಾರದಿಂದ ಏನೇ ಒಂದು ಪರಿಹಾರ ಈವರೆಗೆಲ್ಲ 2,50,000 ತೆಗೆದು ಕೊಟ್ಟಿದ್ದಾರೆ. ಅದು ಕರ್ನಾಟಕ ಸರ್ಕಾರದಿಂದ 51+ ಹೇಳಿದಾಗೆ ಇಲ್ಲಿ ಇಬ್ಬರು ಕೆರೆಗೆ ಬಿದ್ದರು, ಇಬ್ಬರಿಗೆ 2 ನನಗೆ 6 ಲಕ್ಷ ಒಟ್ಟಿಗೆ ಪಾಸ್ ಮಾಡಿದೆ. ಮತ್ತೆ ರಿಕ್ಷಾ ಕೂಡ ನೀವು ದುಡಿತಿದ್ದ ರಿಕ್ಷಾ ಅದು ಕೂಡ ಹೌದು, ಅದು ಕೂಡ ಹೋಗಿತ್ತು, ಡಿಸ್ಟ್ರಾಯ್ ಆಗೋದು. ಅದರ ನಂತರ ಹೊಸದು ಏನಾದ್ರು ರಿಕ್ಷಾ? ಹೊಸತು ವೇದಾಸ್ ಕಾಮ ತೆಗೆದು 3 ಲಕ್ಷ ಒಟ್ಟು ರಿಕ್ಷಾ ತೆಗೆದು ಕೊಟ್ಟರು. MLA ಬುದ್ಧಿ ಕೊಡೋದು ದೇವರಿಗೆ ಗೊತ್ತು. ಯಾರು ಕೊಡ್ತಾರೆ MLA? ಅವ್ರು 3 ಲಕ್ಷ ರಿಕ್ಷಾ ಒಂದು ಅಂಗಡಿಗೆ ಇಟ್ಟಿದ್ದಾರೆ, ಜಾಲ ಇಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಾನು 1 ವರ್ಷ ಡ್ರೈವರ್ ಕೊಟ್ಟು ದುಡಿತೇನೆ. ನಾನು ದುಡಿಲಿಲ್ಲ, 1 ವರ್ಷ ಡ್ರೈವರ್ ಇತ್ತು. ಈಗ ಸ್ವಲ್ಪ ಆಚೆ ಈಚೆ ಹೋಗುದು. ಈಗ ಸಹ ರಿಕ್ಷಾ ಓಡಿಸ್ತೀರಾ? ಸ್ವಲ್ಪ ಓಡಿಸ್ತೇನೆ, ಬೆಳಿಗ್ಗೆ ಸಂಜೆ ಸ್ವಲ್ಪ ಖರ್ಚು ಮಾಡ್ತೇನೆ. ಈಗ ಅವನಿಗೆ ಶಾರಿಕಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ ಕೋರ್ಟ್ ಇವತ್ತು. ಏನ್ ಶಿಕ್ಷೆ ಆಗ್ಬೇಕು ಅಂತ ನೀವು? ಅವರಿಗೆ ಕಠಿಣ ಶಿಕ್ಷೆ ಕೊಡು. ಅಂತ ಕೆಲಸ ಇನ್ನು ಮಾಡಬಾರ್ದು, ಯಾರಿಗೆ ಆಗಲೇಬಾರ್ದು. ಅದು ನನ್ನದೊಂದು ಕಂಡೀಷನ್. ಅಂತ ಕೆಲಸ ಮಾಡಿದ್ರೆ ಒಬ್ಬರಿಗೆ ಬಿಟ್ಟಲ್ಲ ಇನ್ನೊಬ್ಬರು ಮಾಡೋದು. ಅವನಿಗೆ ಕಠಿಣ ಶಿಕ್ಷೆ ಕೊಡೋದಿದ್ರೆ ಏರ್ಬಾರ್ದು. ಗೌರವ ಬರ್ತಾರೆ, ಒಂದು ಇಬ್ಬರನ್ನು ಎನ್ಕೌಂಟರ್ ಮಾಡಲಿ ಅಂತ. ಆಗ ಅಂತ ಕೆಲಸ ಮಾಡ್ತಾರೆ. ಇಲ್ಲಿ ಸಲಿಗೆ ಉಂಟಲ್ಲ, ಏನು ಮಾಡಿದ್ರೆ ಜಾಮೀನು ಆಗ್ತದಲ್ಲ. NIA ಆಫೀಸರ್ಸ್ಗಳು ಬಂದು ನಿಮ್ಮನ್ನೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೇಳಿದ್ದಾರೆ. ಕೋರ್ಟಲ್ಲಿ ಎಲ್ಲ ವಿಷಯ ಕೇಳಿದ್ದಾರೆ, 3 ಸಲ ಕೇಳಿದ್ದಾರೆ. ನಾನು ಒಂದೇ ಎಲ್ಲ ಕೇಳಿದೆ, 3 ಸಲ ಒಂದೇ ಪ್ರಕಾರ ಹೇಳಿದೆ. ಮತ್ತೆ ಈ ಒಂದು ಘಟನೆಯಲ್ಲಿ ಬೇರೆ ಎಲ್ಲ ಯಾರೆಲ್ಲ ಶಾಮೀಲಾಗಿದ್ರು ಅವರಿಗೆ ಒಂದು 6 ವರ್ಷ ಶಿಕ್ಷೆ ಆಗಿದೆ. ಆದ್ರೆ ಇವನಿಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೇಕು ಅಂತ ನೀವು? ಇವರಿಗೆ 14 ವರ್ಷ ಶಿಕ್ಷೆ ಆಗ್ಬೇಕು, ಆಗುತ್ತಾದ್ರೆ ಜೀವನ ಶಿಕ್ಷೆ ಆಗ್ಬೇಕು. ಅವನಿಗೆ ಒಂದು ಕೈಗೆ ಆಗಿದೆ, ಒಂದು ಕಣ್ಣಿಗೆ ಆಗಿದೆ, ದುಡಿಲಿಕ್ಕೆ ಆಗುದಿಲ್ಲ, ಮತ್ತು ಜೈಲಲ್ಲಿ ಊಟ ಕೊಡ್ಲಿಕ್ಕೆ ಆಗ್ತಾರೆ. ಅದಕ್ಕೆ ಕಠಿಣ ಶಿಕ್ಷೆ 14 ಆಗ್ತಾರೆ. ಧನ್ಯವಾದ. ಇದಿಷ್ಟು ಪುರುಷೋತ್ತಮ ಅವರ ಮಾತು. ಒಂದು, ತನಗೆ ಇನ್ನೂವರೆಗೂ 3 ವರ್ಷ 3 ತಿಂಗಳಾಯ್ತು ಈ ಘಟನೆ ನಡೆದು, ಇನ್ನೂವರೆಗೂ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ. ಆದ್ರೆ ಅಷ್ಟಿಷ್ಟು ಸಣ್ಣ ಮುಟ್ಟದಲ್ಲಿ ನಗದು ಪರಿಹಾರ ಸಿಕ್ಕಿದೆ, ಆದ್ರೆ ಸರ್ಕಾರದಿಂದ ಯಾವುದೇ ಸಿಕ್ಕಿಲ್ಲ. ಆದ್ರೆ ಈ ಒಂದು 3 ವರ್ಷ 3 ತಿಂಗಳಾದ ನಂತರ ಶಾರಿಕ್ ಯಾರು ಆರೋಪಿ ಇದ್ದಾನೆ ಆತನಿಗೆ ಶಿಕ್ಷೆ ಆಗ್ಲಿಕ್ಕಿದೆ, ಶಿಕ್ಷೆ ಪ್ರಕಟ ಆಗ್ಲಿಕ್ಕಿದೆ. ಆತನಿಗೆ ಕಠಿಣಾದಿ ಕಠಿಣ ಶಿಕ್ಷೆ ಸಿಗ್ಬೇಕು, ಹಾಗೇನೆ ಜೀವಾವಧಿ ಶಿಕ್ಷೆ ಸಿಗ್ಬೇಕು ಅಂತ ಪುರುಷೋತ್ತಮ ಒತ್ತಾಯ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.